ಮೆಮೊರಿ ಎಲ್ಲ ಇನ್ಸಿಡೆಂಟ್ ರೀಡಿಂಗ್ ಮಾತ್ರ ಎಲ್ಲ ಯಾವುದೇ ಒಟ್ಟಾಗಿ ಇನ್ಸಿಡೆಂಟ್ ರೀಡಿಂಗ್ ನಾವು ಅದೇನು ಹೇಳ್ತಲ್ಲ ಬರ್ಕೊಂಡ್ರೆ ಆಮೇಲೆ ನೀವು ಮೋಟ್ರ್ ಆನ್ ಮಾಡ್ತೀವಿ ಅಲ್ವಾ? ಅದೇನು ಬೇಕಾಗಿಲ್ಲ. ನೀವು ಮಾಡಿದ್ದೀರಾ ಸರ್? ನಾನು ಮಾಡ್ತೀನಿ. ಇನ್ಸಿಡೆಂಟ್ ರೀಡಿಂಗ್ ಕೊಟ್ಟು ನಾನು ಮೋಟರ್ ಸ್ಟಾರ್ಟ್ ಮಾಡ್ತೀನಿ. ಎಕ್ಸಾಮಲ್ಲಿ ನೀವು ಆಮೇಲೆ ನೀವೇನು ಮಾಡ್ತೀರಾ, ಇದಾದಮೇಲೆ ಇದು ಆಯಿಲು ಪ್ರೆಸರ್ ಡಿಸ್ಟ್ರಿಬ್ಯೂಟ್ ಆಗುತ್ತಲ್ವಪ್ಪ, ಆಮೇಲೆ ಫ್ಯೂ ಮಿನಿಟ್ಸ್ ಆದಮೇಲೆ ಆಯಿಲ್ ಸ್ಟೇಬಲ್ ಆಗುತ್ತೆ. ಇವಾಗ ಮೂವ್ ಆಗ್ತಾ ಇರುತ್ತೆ, ಇದು ವೇರಿಯಬಲ್ ಬರುತ್ತೆ. ನೀವು ಇನ್ಸಿಲ್ ರೀಡಿಂಗ್ಗೆ ಸರ್ಕಲ್ ಹಾಕ್ತೀರ. ಇನ್ಸಿಲ್ ರೀಡಿಂಗಿಂದ ಕಡಿಮೆ ಇರೋದು ನೆಗೆಟಿವ್ ಆಗುತ್ತಲ್ವ, ಹೌದು. ಜಾಸ್ತಿ ಇರೋದು ಪಾಸಿಟಿವ್. ಅದು ನೀವು ಹಾಕೋ ಸರ್ಕಲಿಂದ ಮೇಲೆ ಹೋಗುತ್ತೆ, ಒಳಗಡೆ ಹೋಗುತ್ತೆ ಅಷ್ಟೇ. ಇದು ಎವ್ರಿ 5 ಆದಮೇಲೆ ಎಲ್ಲ ರೀಡಿಂಗ್ ವೆಯ್ಟ್ ಮಾಡಬೇಕು ಸರ್. ಅದೇ ಒಂದು 5 ಮಿನಿಟ್ಸ್ ಆಗುತ್ತೆ. ಇದು ಮೂವ್ ಆಗ್ತಾ ಕಾಣಿಸ್ತಾ ಇದೆಯಲ್ವ, ಒಂದು 5 ಮಿನಿಟ್ಸ್ ಆದಮೇಲೆ ಸ್ಟೇಬಲ್ ಆಗುತ್ತೆ. ಫೈನಲ್ ರೀಡಿಂಗ್ ತಗೊಂಡು ಲಾಸ್ಟಲ್ಲಿ ಹಾಕಬೇಕು. ಇದು ನೋಡ್ಕೊಬೇಕು. ಆಮೇಲೆ ಒಂದು ನೋಡಿ ಈ ಥರ ಇದು 2-1 ಹಿಂಗೆ ಇಟ್ಕೊ. ನೀನು ಇಲ್ಲಿ ನೋಡೋಕ್ಕಾಗಲ್ಲ, ಅದರಿಂದ ಈ ಲೆವೆಲ್ಗೆ 2-1 ಏನು ರೀಡಿಂಗ್ ಬರುತ್ತೆ. ನೆಕ್ಸ್ಟ್ 2 ಆಮೇಲೆ 3 ಆ ಥರ. ಇದರಿಂದ ಈ ಸ್ಟಾಪರಿಂದ ಮೇಲೆ ಹೋದರೆ ಇದನ್ನು ಯೂಸ್ ಮಾಡಬೇಕು, ಈ ಸ್ಟಾಪರಿಂದ ಕೆಳಗಡೆ ಇದ್ದರೆ ಇದು ಆ ಥರ. ಅಷ್ಟೆಲ್ಲ ಹೋಗಿದೆ ಸರ್. ಹೋಗುತ್ತೆ. ನಾವು ಆಯಿಲ್ ಟ್ಯಾಂಕ್ ಕಡಿಮೆ ಆಯಿಲ್ ಹಾಕ್ತೇವೆ. ಒಂದು ಸ್ವಲ್ಪ ಆಯಿಲ್ ಟ್ಯಾಂಕ್ ಇದೆ, ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕಿದ್ರೆ ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಸ್ಪೀಡ್ 250ಗಿಂತ ಮೇಲೆ ಹೋದ್ರೆ ಆಪೇನು ಏನಾಗುತ್ತೆ ಅಂದರೆ ಈ ರೀಡಿಂಗ್ ಕೆಳಗಡೆ ಬಂದುಬಿಡುತ್ತೆ. ಮೆಜರ್ ಮಾಡ್ಬೋದು, ಆದರೆ ಒಂದು ಸ್ವಲ್ಪ ಇದಾಗುತ್ತೆ, ವೇರಿಯೇಷನ್ ಬರುತ್ತೆ. ನಮ್ಗೆ ಎಲ್ಲಿ ಕೊಟ್ಟಿದ್ದಾನೆ, ನೀವು ಟೇಪು ಕಟ್ ಮಾಡಕ್ಕೆ ಕೊಟ್ಟಿದ್ದಾನೆ ಇಲ್ಲಿ